ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಿಳುನಾಡಿನ DMK ಸರ್ಕಾರದ ಬರ್ಬರತೆಯ ಪರಾಕಾಷ್ಠೆಯ ಕುರಿತು ಇವತ್ತು ಮಾತನಾಡ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಸರ್ಕಾರ ಯಾವ ಮಟ್ಟಿಗೆ ಒಬ್ಬ ಉಗ್ರಗಾಮಿಯ ಹಾಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಜ್ವಲಂತ ನಿದರ್ಶನ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಧ್ವನಿಯನ್ನು ಅಡಗಿಸತ್ತೆ, ಹೇಗೆ ತನ್ನ ವಿರುದ್ಧ ಸೊಲ್ಲೆತ್ತುವರನ್ನ ಸಂಪೂರ್ಣವಾಗಿ ಪತನಗೊಳಿಸತ್ತೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ನಿಮಗೆ ಸಾಧ್ಯವೇ ಇಲ್ಲ. ಈತನ ಹೆಸರು ನೇಸಪ್ರಭು ಅಂತ. ಈ ನೇಸಪ್ರಭು ನ್ಯೂಸ್ 7 ಅನ್ನುವಂಥ ಒಂದು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋದು. ಸರ್ಕಾರದಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಏನಿದೆ, ಸರ್ಕಾರದಲ್ಲಿ ನಡೆಯುವಂಥ ಅವ್ಯವಹಾರ ಏನಿದೆ, ಇದರ ಕುರಿತಾಗಿ ಈತ ನಿರಂತರವಾಗಿ ಧ್ವನಿಯನ್ನು ಎತ್ತಾ ಇದ್ದಂಥ ಅತ್ಯಂತ ನಿಷ್ಠ ಪತ್ರಕರ್ತ, ಹೆಸರಾಂತ ಪತ್ರಕರ್ತ ಈ ನೇಸಪ್ರಭು. ಈತ ಇರೋದು ಟಿ ಕೃಷ್ಣಾನಗರ್ ಅಂಥೇಳಿ ತಿರುಪುರ್ ಜಿಲ್ಲೆಯಲ್ಲಿ, ತಮಿಳುನಾಡಿನ ತಿರುಪುರ್ ಜಿಲ್ಲೆಯಲ್ಲಿ. ಈತ ಟಾಸ್ಮ್ಯಾಕ್ ಔಟ್ಲೆಟ್ನಲ್ಲಿ ನಡೆಯುವಂಥ ಅವ್ಯವಹಾರದ ಕುರಿತಾಗಿ, ಸಮಯದ ನಂತರವೂ ಅಂಗಡಿಯಲ್ಲಿ ನಡೀತಾ ಇರುವಂಥ ವ್ಯವಹಾರದ ಕುರಿತಾಗಿ, ಟಾಸ್ಮ್ಯಾಕ್ ಅಂದರೆ ಅಲ್ಲಿಯ ಅಧಿಕೃತವಾದಂಥ ವೈನ್ ಸ್ಟೋರ್ಗಳು, ತಮಿಳುನಾಡಿನಲ್ಲಿ ಸರ್ಕಾರವೇ ಅಲ್ಲಿ ವೈನ್ ಸ್ಟೋರ್ಗಳನ್ನು ನಡೆಸ್ತಾ ಇರುವಂಥದ್ದು, ಅದರ ಕುರಿತಾಗಿ ಈತ ವರದಿಯನ್ನು ಮಾಡಿರ್ತಾನೆ. ಈ ನೇಸಪ್ರಭು ಇದನ್ನು ಈ ವರದಿ ಮಾಡಿದ ತಕ್ಷಣ ಈತನಿಗೆ ಥ್ರೆಟ್ ಕಾಲ್ ಬರಲಿಕ್ಕೆ ಶುರುವಾಗ್ತವೆ. ಏನಂತ, ನೀನು ಈ ರೀತಿ ಸರ್ಕಾರದ ವಿರುದ್ಧ ರಿಪೋರ್ಟ್ಗಳನ್ನು ಮಾಡ್ತಾ ಇದೆಯಾ, ನಿನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ ಅಂತ. ಈತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ವಿರುದ್ಧ ಈ ರೀತಿಯಾದಂಥ ಬೆದರಿಕೆಗಳು ಬರ್ತಾ ಇದ್ದಾವೆ, ನನಗೆ ದಯವಿಟ್ಟು ರಕ್ಷಣೆ ಕೊಡಿ. ಯಥಾ ಪ್ರಕಾರ ಅಲ್ಲಿಯ ಸ್ಟಾಲಿನ್ ಸರ್ಕಾರ ಯಾವುದೇ ರೀತಿಯಾದಂಥ ಇದಕ್ಕೆ ಮನ್ನಣೆಯನ್ನೇ ಕೊಡುವುದಿಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ಈತನಿಗೆ ಸ್ಪಂದಿಸುವ ಕೆಲಸವನ್ನೇ ಮಾಡೋದಿಲ್ಲ. ಅದಾದ ಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಈತ ಇರುವಂಥ ಊರಿನಲ್ಲಿ ಟಿ ಕೃಷ್ಣಾನಗರ್ನಲ್ಲಿ 2 ಗಾಡಿಗಳು ಬರ್ತವೆ. ಟಿ ಕೃಷ್ಣಾನಗರ್ ಮನೆ, ಇವನ ಮನೆ ಹತ್ತಿರ ಹಳ್ಳಿ ಅದು. ಒಂದು ನಂಬರ್ ಪ್ಲೇಟ್ ಇರಲಾರ್ದಂಥ ಬೈಕು, ಇನ್ನೊಂದು ನಂಬರ್ ಪ್ಲೇಟ್ ಇರಲಾರ್ದಂಥ ಒಂದು SUV ವೆಹಿಕಲ್. 2 ಬಂದು ಈತನ ಹೆಸರನ್ನು ಕೇಳಿಕೊಂಡು ಓಡಾಡ್ತೇವೆ ಊರು ತುಂಬ. ಆವಾಗ ಈತನಿಗೆ ಗಾಬರಿ ಶುರು ಆಗುತ್ತೆ. 6 ಜನ ಇರ್ತಾರೆ, 6 ಜನ ಈತನನ್ನು ಹುಡುಕೊಂಡು ಓಡಾಡ್ತಾ ಇದ್ದಾರೆ. ತಕ್ಷಣ ಈತ ತನ್ನ ಮೊಬೈಲಿಂದ ಪೊಲೀಸ್ ಠಾಣೆಗೆ ಫೋನ್ ಮಾಡ್ತಾನೆ. ಈ ರೀತಿ ನನ್ನ ಕೇಳಿಕೊಂಡು ಆಗಂತುಕರು ಓಡಾಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಹರಿತವಾದ ಆಯುಧಗಳಿದ್ದಾವೆ, ಮಚ್ಚು, ಪಿಸ್ತೂಲ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ, ನನಗೆ ದಯವಿಟ್ಟು ರಕ್ಷಣೆಯನ್ನು ಕೊಡಿ. ಆ ಕಡೆ ಪೊಲೀಸ್ ಸ್ಟೇಷನ್ನಿಂದ ಹೆಲ್ಪ್ಲೈನಿಗೆ ಮಾಡಿರ್ತಾನೆ. ಆ ಕಡೆಯಿಂದ ಫೋನ್ ಬರ್ತದೆ, ಗಾಡಿ ನಂಬರ್ ಹೇಳೋದು. ಗಾಡಿ ನಂಬರ್ ಇಲ್ಲ, ಯಾವ ಬಣ್ಣ ಇದೆ ಹೇಳು, ಹೇಗಿದ್ದಾರೆ ನೋಡ್ಲಿಕ್ಕೆ ಹೇಳು. ಈತ ತನ್ನ ಜೀವ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ನಡುಗುತ್ತಾ ಗಾಬರಿಯಲ್ಲಿ ಕಕ್ಕಾಬಿಕ್ಕಿಯಾಗಿ ಫೋನ್ ಮಾಡಿದರೆ ಆ ಕಡೆ ಇರುವಂಥ ಪೊಲೀಸ್ ಹೆಲ್ಪ್ಲೈನಲ್ಲಿರುವಂಥ ಅಧಿಕಾರಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾನೆ. ಅದಾದಮೇಲೆ ಈತ ಏನು ಮಾಡ್ತಾನೆ, ಇಲ್ಲಿ ಹಳ್ಳಿಯಲ್ಲಿದ್ದರೆ ನಾನು ಭಾಳ ಡೇಂಜರ್ ಇದು, ಇಲ್ಲಿಂದ ನಾನು ಎಲ್ಲರೂ ಹೋಗಿ ಅಡ್ಕೊಂಡ್ಬಿಡ್ತೀನಿ ಅಂತ ಅಲ್ಲಿಂದ ಪಕ್ಕದ ಊರಿಗೆ ಬರ್ತಾನೆ. ಬಂದು ಅಲ್ಲಿ ಯಾವಾಗ ಈತನ 6 ವೆಹಿಕಲ್ಗಳು ಏಕಕಾಲಕ್ಕೆ ಈತನ ಅಡ್ಸ್ಕೊಂಡು ಬರ್ತಾವೆ. ಅದಾದಮೇಲೆ ಬಂದಾಗ ಈತ ಒಂದು ರೆಸ್ಟೋರೆಂಟ್ನಲ್ಲಿ ಅಡ್ಕೊಂಡು ಕೂತ್ಕೊತಾನೆ. ಮತ್ತೆ ಅಲ್ಲಿಂದ ಫೋನ್ ಮಾಡ್ತಾನೆ ಪೊಲೀಸರಿಗೆ, ನೋಡಿ ಮತ್ತೆ ನನ್ನನ್ನು ಅಟ್ಟಿಸ್ಕೊಂಡು ಬಂದಿದ್ದಾರೆ, ನನಗೆ ಬದುಕಲಿಕ್ಕೆ ಬಿಡೋದಿಲ್ಲ ಇವರು. ಈಗ ಎಲ್ಲಿದೆಯಾ, ಈಗ ಒಂದು ಹೋಟೆಲ್ನಲ್ಲಿದ್ದೀನಿ, ಇಲ್ಲೆಲ್ಲ CCTV ಇದ್ದಾವೆ, ಯಾರು ಅಂತೂ ಗುರುತು ಸಿಗುತ್ತೆ, ತಕ್ಷಣ ನೀವು ಇಂಥ ಜಾಗಕ್ಕೆ ಬನ್ನಿ. ಮತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಪೊಲೀಸರು. ಸೇಫಾದ ಜಾಗದಲ್ಲಿದೆ, ಹೌದು ಸೇಫಾದ ಜಾಗದಲ್ಲಿ ಸದ್ಯಕ್ಕಿದ್ದೀನಿ, ಅದರ ಅರ್ಥ ನಾನು ಸೇಫಾಗಿ ಇರ್ತೀನಲ್ಲ, ನಾನು ಇಲ್ಲಿಂದ ಹೊರಗೆ ಬಂದ ತಕ್ಷಣ ನನ್ನ ಸಾಯಿಸ್ತಾರೆ ಇವರು, 100% ನನ್ನ ಸಾಯಿಸ್ತಾರೆ, ಬದುಕುವ ಯಾವ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾರೆ. ಇದು ಬುಧವಾರ ದಿವಸ ರಾತ್ರಿ 9 ಗಂಟೆಗೆ ನಡೆದಿದ್ದು, ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವಂಥದ್ದು, ತಮಿಳುನಾಡಿನಲ್ಲಿ ತಿರುಪುರ ಡಿಸ್ಟ್ರಿಕ್ಟಲ್ಲಿ ನಡೆದದ್ದು. ಆ ಕಡೆ ಪೊಲೀಸರು ಲೈನ್ನಲ್ಲೇ ಇದ್ದಾರೆ. ಈತ ನಡುಗುವ ಸ್ವರದಲ್ಲಿ ಗಾಬರಿಯಾಗಿ ಜೀವನ್ಮರಣ ಹೋರಾಟದಲ್ಲಿದ್ದಂಥ ವ್ಯಕ್ತಿ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಾನೆ. ಪೊಲೀಸ್ನ ಯಾವ ವೆಹಿಕಲ್ಗಳು ಬರ್ತಾ ಇಲ್ಲ, ಗಂಟೆಗಳಾದರೂ ಈತ ಲೈನ್ ಆಫ್ ಮಾಡೋದಿಲ್ಲ, ಆ ಕಡೆಯಿಂದ ಯಾರೂ ಈತನಿಗೆ ಸಹಾಯ ಮಾಡೋದಿಲ್ಲ. ಕೊನೆಗೆ ಈತನ ಮೇಲೆ ಹಲ್ಲೆಯನ್ನು ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ ನೋಡಿ, ಇದೆಲ್ಲ ಕಡೆ CCTVಗಳಿದ್ದಾವೆ, ಫೋನ್ ಲೈನ್ನಲ್ಲಿದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ, ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕವಾದ ಹಲ್ಲೆ ಮಾಡ್ತಾರೆ. 62 ದೇಹದ 62 ಭಾಗಗಳಲ್ಲಿ ಆತನನ್ನು ಇರಿತಾರೆ, ಬರ್ಬರವಾಗಿ ಇರಿತಾರೆ. ಈತ ಜೀವನ್ಮರಣ ಹೋರಾಟದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ನಲ್ಲಿದ್ದಾನೆ. ನೇಸಪ್ರಭು ಅಂತ ಈತನ ಹೆಸರು. ತಮಿಳುನಾಡಿನಲ್ಲಿ ಯಾವ ರೀತಿಯ ಬರ್ಬರತೆ ನಡೀತಾ ಇದೆ, ಯಾರು ನ್ಯಾಯವನ್ನು ಕೇಳಿಕೊಂಡು ಅಲ್ಲಿ ಧ್ವನಿಯನ್ನೆತ್ತರೋ ಅವರನ್ನು ಮುಗಿಸುವಂಥ ಕೆಲಸ ನಡೀತಾ ಇದೆ. ಅಲ್ಲಿ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಸರ್ಕಾರದ ವಿರುದ್ಧ ಪೋಸ್ಟ್ ಹಾಕಿದರೆ ಮಧ್ಯರಾತ್ರಿ 12 ಗಂಟೆಗೆ ನಿಮ್ಮ ಮನೆಗೆ ಪೊಲೀಸರು ಬರ್ತಾರೆ. ಯಾವುದೇ ಕಾರಣವನ್ನು ಹೇಳಲಾರದೆ ನಿಮ್ಮನ್ನು ಅಲ್ಲಿಂದ ಎತ್ತಾಕೋತಾರೆ. ತಮಿಳುನಾಡು ಮತ್ತು ಚೈನಾಗೂ ಯಾವುದೇ ವ್ಯತ್ಯಾಸ ಇರಲಾರ್ದಂಥ ಸ್ಥಿತಿ ಬಂದಿದೆ. ಯಾವುದೇ ಸ್ಟೇಷನ್ನಲ್ಲಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ 24 ಗಂಟೆ ಒಳಗಡೆ
ಕೋರ್ಟಿಗೆ ಆತನನ್ನು ಹಾಜರುಪಡಿಸಬೇಕು. ಆದರೆ ಇಲ್ಲಿಯ ಸರ್ಕಾರ ವಾರಗಟ್ಟಲೆ ಆದರೂ ಆತನನ್ನು ಅಬ್ಡಕ್ಷನ್ ಮಾಡಿದೀವಿ ಅನ್ನುವಂಥ ಮಾತನ್ನು ಹೇಳೋದಿಲ್ಲ, ಅರೆಸ್ಟ್ ಮಾಡಿದ ವಿಷಯವನ್ನು ಹೇಳೋದಿಲ್ಲ. ಹುಡುಕ್ತಾ ಇರ್ತಾರೆ. ಅವರ ಮನೆಯಲ್ಲಿ ಇರುವಂಥವರು ಯಾವುದೇ ರೀತಿಯಾದಂಥ ಪ್ರತ್ಯುತ್ತರ ಪ್ರತಿಕ್ರಿಯೆ ಸರ್ಕಾರದಿಂದ ಅವರಿಗೆ ದೊರೆಯೋದಿಲ್ಲ. ಇವರ ಕೂಗು ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗುತ್ತೆ, ಅರಣ್ಯ ರೋದನವಾಗತ್ತೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಯಾರೂ ಬರೆಯುವ ಹಾಗಿಲ್ಲ. ಅಂಥದ್ದೊಂದು ತುರ್ತು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ನಿಮಗೆ ಗೊತ್ತು, ಮೊನ್ನೆ 22ನೇ ತಾರೀಕು ಯಾವಾಗ ಶ್ರೀರಾಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮವನ್ನು ಯಾವುದು ದೇವಸ್ಥಾನದಲ್ಲಿ ಅದನ್ನು ಯಾವುದೇ ಇದನ್ನು ಸ್ಕ್ರೀನಲ್ಲಿ ಹಾಕಿ ತೋರಿಸ್ಬಾರ್ದು ಅಂತ ದೊಡ್ಡದಂತ ಆರ್ಡರ್ ಮಾಡ್ತೀವಿ. ಅಲ್ಲಿ HRNC ಇಲಾಖೆ, ಅಲ್ಲಿಯ ಮುಜರಾ ಇಲಾಖೆ, ಯಾವುದೇ ದೇವಸ್ಥಾನದಲ್ಲಿ ಇದ್ರ ಕುರಿತಾಗಿ ವಿಶೇಷ ಪೂಜೆ ಆಗೋದಿಲ್ಲ, ಜನ ಸೇರುವ ಹಾಗಿಲ್ಲ, ಯಾವುದೇ ರೀತಿಯಂಥ ಸ್ಕ್ರೀನ್ನಲ್ಲಿ ಈ ಕಾರ್ಯಕ್ರಮವನ್ನು ತೋರಿಸುವ ಹಾಗಿಲ್ಲ ಅಂತ ಅಲ್ಲಿಯ ಪೊಲೀಸರು ಮತ್ತು ಅಲ್ಲಿಯ ಮುಜರಾ ಇಲಾಖೆ ಎಲ್ಲ ದೇವಸ್ಥಾನಗಳಿಗೆ ವಾರ್ನಿಂಗ್ ಕೊಡುತ್ತೆ. ಕೇಳಿದರೆ ಸರ್ಕಾರದಲ್ಲಿ ಹೇಳ್ತಾರೆ, ಇಲ್ಲ ನಾವು ಆ ರೀತಿ ಯಾವುದೇ ಆರ್ಡರನ್ನು ಕೊಟ್ಟಿದ್ರೆ ತೋರಿಸಿ ಅಂತ, ಮೌಖಿಕವಾದಂಥ ಆದೇಶ. ಆ ಮೌಖಿಕ ಆದೇಶವನ್ನು ಇಟ್ಕೊಂಡು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕತ್ತೆ, ನೀವು ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಮಾಡ್ತಾ ಇದೆ ಸರ್ಕಾರ ಅಂತ ಚಾಟಿ ಬೀಸ್ತಾರೆ. ಅಂದರೆ ಭಾರತದ ಜೊತೆ ನಾವು ಜೊತೆಗಿದ್ದೀವಿ, ನಾವು ಅಭಿನ್ನಾಂಗ ನಮ್ಮ ರಾಜ್ಯ ಅಂತ ಯಾವತ್ತೂ ಅಲ್ಲಿಯ ಸರ್ಕಾರಗಳು ಹೇಳೋದೇ ಇಲ್ಲ. ನಿರಂತರವಾಗಿ ನಾವೇ ಬೇರೆ, ಭಾರತವೇ ಬೇರೆ, ನಮಗೂ ರಾಮನಿಗೂ ಸಂಬಂಧ ಇಲ್ಲ ಅಂತ. ಅತಿ ಹೆಚ್ಚು ರಾಮನ ದೇವಸ್ಥಾನಗಳು ತಮಿಳುನಾಡಿನಲ್ಲಿ. ಸ್ವತಃ ರಾಮನ ಆರಾಧ್ಯ ದೈವ ಇರೋದೇ ಶ್ರೀರಂಗಂನಲ್ಲಿ. ಅವ್ರ ಕುಟುಂಬದ ಇಕ್ಷ್ವಾಕು ವಂಶಸ್ಥರ ಮನೆ ದೇವರು ಶ್ರೀರಂಗಂನಲ್ಲಿ ಇರುವಂಥದ್ದು. ಹೀಗಿರುವಾಗ ಅಲ್ಲಿ ಯಾರು ರಾಮನ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರದು, ಎಲ್ಲಿಯೂ ಅದರ ಸೆಲೆಬ್ರೇಷನ್ ನಡಿಬಾರ್ದು. ದೇವಸ್ಥಾನದ ಬಾಗಿಲು ಹಾಕಿಸುವಂಥ ಕೆಲಸ ನಡೆಯುತ್ತೆ. ಬಾಗಿಲು ತೆಗೆದ್ರೆ ತಾನೇ ಜನ ಬರೋದು, ಬಾಗಿಲನ್ನ ತೆಗಿಬಾರ್ದು. ಎಲ್ಲಿಯೂ ನೀವು ನೈವೇದ್ಯವನ್ನು ಹಂಚುವ ಹಾಗಿಲ್ಲ, ಅನ್ನ ಸಂತರ್ಪಣೆ ಮಾಡುವ ಹಾಗಿಲ್ಲ, ಪ್ರೊಸೆಷನ್ ತೊಗೊಂಡು ಹೋಗೋ ಹಾಗಿಲ್ಲ, ರಾಮಶೋಭಾಯಾತ್ರಾ ಮಾಡೋ ಹಾಗಿಲ್ಲ. ಈ ರೀತಿಯಾದಂಥ ನಿಲ್ಲದ ಹಾಗೆ ಬಿಗುವಿನ ವಾತಾವರಣ ನಿರ್ಮಾಣ ಮಾಡುತ್ತೆ ಅಲ್ಲಿಯ ಸರ್ಕಾರ, ಅಲ್ಲಿಯ ಪೊಲೀಸರು. ಯಾವುದೇ ಪರವಾನಗಿಯನ್ನು ಕೊಡೋದಿಲ್ಲ. ಕೊನೆಗೆ ಕೋರ್ಟಿಗೆ ಮೊರೆ ಹೋಗ್ಬೇಕು. ಅಣ್ಣಾಮಲೈ ಅಂತ ಒಬ್ಬ ಲೀಡರ್ ಇರೋದರಿಂದಾಗಿ ಇವತ್ತು ಅಲ್ಲಿ ವಿರೋಧ ಪಕ್ಷಗಳು ಧ್ವನಿಯನ್ನು ಎತ್ತುವಂಥ ಒಂದು ಸಾಧ್ಯತೆ ಬಂದಿದೆ. ಇಲ್ಲದೆ ಹೋದರೆ ಅಲ್ಲಿರುವಂಥ ಹೊಂದಾಣಿಕೆ ರಾಜಕೀಯದಲ್ಲಿ ಅವ್ರ ಜೊತೆ ಇವ್ರ ಜೊತೆ ಅವರು ಮಿಲಾಪಿಯಾಗಿ ನಿರಂತರವಾಗಿ ಭಾರತದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇರುವಂಥ AIADMK ಮತ್ತು DMK ಎರಡೂ ಪಕ್ಷಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವ್ರು ಕೇವಲ ಅಧಿಕಾರ ಬೇಕು, ಆದರೆ ಈ ದೇಶದ ಸನಾತನ ಸಂಸ್ಕೃತಿ ಬೇಡ, ಇಲ್ಲಿಯ ದೇವರುಗಳು ಬೇಡ, ಮತ್ತು ಇಲ್ಲಿಯ ನಮ್ಮ ಪರಂಪರೆ ಏನಿದೆ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯವ. ಮೊಘಲರಿಗೂ ಇವ್ರಿಗೇನು ವ್ಯತ್ಯಾಸ ಇದೆ ಅಂತ ತಿಳ್ಕೊಬೇಡಿ. ಅವರು ಮುಸಲ್ಮಾನರಾಗಿ ನಮ್ಮನ್ನು ಕಾಫಿರ್ ಅಂತ ಹೇಳ್ತಾ ನಮ್ಮ ಮೇಲೆ ದೌರ್ಜನ್ಯ ನಡೆಸಿದರು. ಇವರು ಹಿಂದೂಗಳಾಗಿ ಹಿಂದೂಗಳ ಮೇಲೆ ನಾವು ಮಾಡ್ತಾ ಇರುವಂಥ ದೌರ್ಜನ್ಯ ನಡೆಸ್ತಾ ಇರೋದು. ಈಗ ಆಗ್ತಾ ಇರುವಂಥದ್ದು ಏನು ಅಂತಂದರೆ, ಎಲ್ಲಿ ತಮಿಳುನಾಡಿನಲ್ಲಿ ಮತ್ತು ಹಿಂದೂ ಪರಂಪರೆ ಬಂದ್ಬಿಡುತ್ತೋ, ಮತ್ತೆ ಇಲ್ಲಿಯ ಜನ ಜಾಗೃತರಾಗಿಬಿಡ್ತಾರೋ, ಎಲ್ಲಿ ರಾಮನ ಅಲೆ ತಮಿಳುನಾಡಿನಲ್ಲೂ ಹರಡಿಬಿಟ್ರೆ ನಮ್ಮ ಅಧಿಕಾರ ಹೊರಟು ಹೋಗುತ್ತೋ ಅನ್ನುವಂಥ ಗಾಬರಿಯಲ್ಲಿ ಅಲ್ಲಿಯ ಸರ್ಕಾರ ಜನರ ಮೇಲೆ ಇನ್ನಿಲ್ಲದ ಹಾಗೆ ದೌರ್ಜನ್ಯವನ್ನು ಮಾಡ್ತಾ ಇದೆ, ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾಡ್ತಾ ಇದೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ವಿರೋಧವನ್ನು ತೋರಿಸಲಾರದಂಥ ಜನಸಮುದಾಯ ಅಲ್ಲಿದೆ. ಅಣ್ಣಾಮಲೈ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋಗಿದ್ರೆ ಈ ಮಟ್ಟಿಗಾದರೂ ಒಂದು ಗಾಳಿ ಬೀಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಯಾವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೋ, ಆರ್ಡರ್ ಮಾಡಿದ ಮೇಲೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು, ಅದಾದಮೇಲೆ ಅನ್ನ ಸಂತರ್ಪಣೆ, ಸಂಜೆ ವಿಜೃಂಭಣೆಯಿಂದ ರಾಮಯಾತ್ರಾ ಎಲ್ಲವೂ ತಮಿಳುನಾಡಿನಲ್ಲಿ ನಡೀತಾವೆ. ಇದೆಲ್ಲ ನಡೆದ ಮೇಲೆ ಅವಕ್ಕಾಗಿ ಹೋಗುತ್ತೆ ಸರ್ಕಾರ. ಏನಿದು ಈ ರೀತಿ ಆಗ್ತಾ ಇದೆಯಲ್ಲ, ಇದನ್ನು ಹೇಗೆ ನಾವು ತಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಭಾರತ ದೇಶದಲ್ಲಿರುವಂಥ ಒಂದು ರಾಜ್ಯ, ಅದು ತಪೋಭೂಮಿ ಅನ್ಸ್ಕೊಂಡಿರುವಂಥ ತಮಿಳುನಾಡು, ಅತಿ ಹೆಚ್ಚು ದೇವಸ್ಥಾನಗಳಂಥ ದೇಗುಲಗಳ ನಾಡು ತಮಿಳುನಾಡು. ಅಲ್ಲಿಯ ಸರ್ಕಾರ ಧರ್ಮ ವಿರೋಧಿ ಸರ್ಕಾರ. ಅಲ್ಲಿ ಧ್ವನಿ ಎತ್ತುವವರ ವಿರುದ್ಧ ಈ ರೀತಿಯಾದಂಥ ಬರ್ಬರತೆಯನ್ನು ಮೆರೀತಾರೆ. ಈಗಲೂ ನಾವು ಅವ್ರನ್ನ ಕೆಳಗಿಳಿಸ್ತಿಲ್ಲ ಅಂದರೆ ಈ ಸಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮನ್ನು ಹಿಂದೂಗಳನ್ನ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡು ಜನರಿಗೆ ಇದು ಅರ್ಥ ಆಗಬೇಕು. ಅಣ್ಣಾಮಲೈ ಅಂತ ಯಾರು ಧರ್ಮದ ದುರಂಧರರಾಗಿ ಕೆಲಸ ಮಾಡ್ತಾಯಿದ್ರು ಅಂಥವ್ರಿಗೆ ನಾವು ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು. ಒಂದು ಒಳ್ಳೆಯ ಮಾತನ್ನು ಹೇಳಿದರು ಅಣ್ಣಾಮಲೈಯವರು. ಅವ್ರ ಜೊತೆ ಒಂದು ಸಂವಾದದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ನಾನು, ಈಗ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತೀರಾ ಅಂತ ಅವ್ರನ್ನ ಕೇಳ್ತಾರೆ. ಆವಾಗ ಅಣ್ಣಾಮಲೈ ಒಂದು ಮಾತು ಹೇಳಿದರು, ನಾನೊಬ್ಬ ಕೃಷಿಕ, ಬೀಜ ಬಿತ್ತೋದು ಮಾತ್ರ ನನ್ನ ಕೆಲಸ, ಫಲ ಯಾರು ಬೇಕಾದರೂ ತೊಗೋಬೋದು ಅಂತ. ಅಂದರೆ ನಿರಪೇಕ್ಷವಾಗಿ ಕೆಲಸ ಮಾಡುವಂಥದ್ದು. ಧರ್ಮದ ಕೆಲಸ ಯಾವತ್ತೂ ನಿಸ್ಪೃಹವಾಗಿ ಮಾಡಬೇಕಾದಂಥದ್ದು ಮತ್ತು ಡಿವೋಷನ್ನಿಂದ, ಸಮರ್ಪಣಾ ಮನೋಭಾವದಿಂದ ಮಾಡಬೇಕಾದಂಥದ್ದು, ನಿರಪೇಕ್ಷವಾಗಿ ಮಾಡಬೇಕಾದಂಥ ಕೆಲಸ. ಆ ಕೆಲಸದಲ್ಲಿ ನೀವು ತೊಡಗೋಣ, ಈ ದೇಶಕ್ಕಾಗಿ ಕಟಿಬದ್ಧರಾಗೋಣ, ದೇಶ ರಕ್ಷಣೆಗಾಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಮಸ್ಕಾರ.